ಇಲ್ಲಿಯವರೆಗೆ ಇದೊಂದು ನೇರವಾದ ಪ್ರಶ್ನೆ, ಗಿಲ್ಲಿ ಬಡವನ ಶ್ರೀಮಂತನ? ಮಿಡ್ಲ್ ಕ್ಲಾಸ್ ನಾನು ಮೇಡಮ್ ಅಲ್ವಾ? ಇದು ಏನಕ್ಕೆ ಈ ತರ ತುಂಬಾ ಚರ್ಚೆ ಆಗ್ತಾ ಇದೆ ಹೊರಗೆ ಅಂತ ಅಂದ್ರೆ, ಬಡವನ್ ಮುಖವಾಡ ಹಾಕೊಂಡು ಗೆದ್ಬಿಟ್ರು, ಇಲ್ಲ ಬಡವ ಅಂತ ತೋರಿಸ್ಕೊಂಡು ಗೆದ್ಬಿಟ್ರು, ಆದ್ರೆ ಗಿಲ್ಲಿ ಬಡವ ಅಲ್ಲ, ಈ ತರದೊಂದು ಯಾಕೆ ತುಂಬಾ ಚರ್ಚೆ ಆಗ್ತಾ ಇದೆ ಅಂತ ಹೊರಗೆ? ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ನಾನು ಬಡವಲ್ಲ ಶ್ರೀಮಂತನೇ. ಇಷ್ಟು ಜನರು, ಇಷ್ಟು ಪ್ರೀತಿ, ಇಷ್ಟೆಲ್ಲ ಸಿಕ್ಕೈತೆ ಅಂದ್ರೆ ನಾನು ಶ್ರೀಮಂತನೇ ಅಲ್ವಾ ಮೇಡಮ್? ನಾನು ಬಡವ ಹೆಂಗೈತೀನಿ? ಹೌದು, ನಿನ್ನ ಮನಸ್ಸು ದೊಡ್ಡದು, ನೀನು ಆತರ. ಇನ್ನ ನೀವು ಮನೆ ಒಳಗಡೆ ಇದ್ದಾಗ ಇಲ್ಲಿ ಹೊರಗಡೆ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಏನಂತಂದ್ರೆ ಗಿಲ್ಲಿ PR ಮಾಡಿಸಿದ್ದಾರೆ, ಅಂದ್ರೆ ಗಿಲ್ಲಿ ಪೇಯ್ಡ್ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. PR ಎಲ್ಲರೂ ಮಾಡಿಸ್ತಾರೆ, ಜೊತೆಗೆ ಪೇಯ್ಡ್ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. ಹಂಗಾಗಿ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಅವ್ರು ನೆಗೆಟಿವ್ ಮಾತಾಡ್ತಿದ್ದಾರೆ. ಗಿಲ್ಲಿಗೆ ಮನೆ ಒಳಗಡೆ ಯಾರಾದ್ರೂ ಅಪೋಸಿಟ್ ಆದ್ರೆ ಅವರಿಗೆ ಮನೆ ಹೊರಗಡೆ ಇಲ್ಲಿ ಅಪೋಸಿಟ್ ಆಗ್ಬಿಡ್ತಾರೆ. ಈ ತರದೆಲ್ಲ ಒಂದು ಮಾತುಕತೆ ನಡೀತಾ ಇತ್ತು. ನೀವು ಅಂದ್ರೆ ಇದ್ರ ಮೂಲಕ ಒಂದು ಕ್ಲಾರಿಟಿ ಕೊಡ್ಬೋದಾ ಅಂತ ಗಿಲ್ಲಿ, ಅಂದ್ರೆ ಈ ಪೇಯ್ಡ್ ಪ್ರಮೋಷನ್ ಅಥವಾ PR ಏನಿದೆ ಇದ್ರ ಬಗ್ಗೆ ನೀವೊಂದು ಕ್ಲಾರಿಟಿ ಕೊಡ್ಬೋದಾ ಅಂತ? ನಮ್ ಸತ್ಯವಾಗ್ಲೂ ನನ್ PR ಅಂದ್ರೆ ಏನು ಅಂತ ಈಗ ಹೇಳ್ತಿಲ್ಲ, ಫುಲ್ ಫಾರಮೇ ಗೊತ್ತಿಲ್ಲ ಅಂತ. PR ಸತ್ಯವಾಗ್ಲ ಕಾನ್ಸೆಪ್ಟ್ ಅಲ್ಲೇ ಇರಲಿಲ್ಲ ನಾನು. PR ಅಂದ್ರೆ ಏನು ಅಂತ ನಾನ್ ದುಡ್ಡು ಕೊಡ್ಬಿಟ್ಟು, ಈಗ ನನ್ ದುಡ್ಡು ಖರ್ಚು ಮಾಡ್ಬಿಟ್ಟು ಇನ್ನೊಬ್ರಿಗೆ ಹಾಳು ಮಾಡಿ ಅಂತ ನಾನು ಅಷ್ಟು ಕೆಳಮಟ್ಟಕ್ಕೆ ಇಳಿಯೋನಲ್ಲ ಮೇಡಮ್ ಸತ್ಯವಾಗ್ಲು. PR ಬಿಗ್ ಬಾಸ್ ನನ್ಗೇನಾರ ಗೊತ್ತಿತ್ತಾ ಹಿಂಗ ಆಯ್ತದೆ, ಹಿಂಗೆ ಒಳಗಡೆ ಹೋದಾಗ ಹಿಂಗ ಆಯ್ತದೆ ಅಂತ ನನ್ಗೇನ್ ಗೊತ್ತಿತ್ತ? PR ದುಡ್ಡು ಕೊಟ್ಬಿಟ್ಟು ನನಗೇ ತಿನ್ನೋಕಿಲ್ಲ, ನಾನು ಇನ್ನೊಬ್ರಿಗೆ ದುಡ್ಡು ಕೊಟ್ಬಿಟ್ಟು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬೇಕಾದ್ರೆ ಹೇಳ್ತೀರಿ 6 ತಿಂಗಳಿಂದ ಅದು ಶೋ ಇಲ್ಲ ಅಂತ. ಆ ಟೈಮಲ್ಲಿ ಆ ಪರಿಸ್ಥಿತಿಲಿ ಅವನಿ ನಾನು ಅದು ಕೈಯಲ್ಲಿ ದುಡ್ಡು ಇನ್ನೊಬ್ರ ಹತ್ರ ಸಾಲ ಮಾಡ್ಬಿಟ್ಟು ಕೊಡುದು ನನಗೇನು, ಅದು ಅವ್ರ ಹತ್ರ ಸಾಲ ಮಾಡ್ಬಿಟ್ಟು ಇವ್ರು ಕೊಡುದು. ನನಗೆ PR ಅಂತ ಈಗ ಒಬ್ರು ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋಕೆ ಒಬ್ರು ಬೇಕಾಗಿರ್ತಾರೆ. ಅದೆಲ್ಲ ಅದೇ ಹ್ಯಾಶ್ ಟ್ಯಾಗು ಬರೀದು, ಡೈಲಿ ಪೋಸ್ಟ್ ಮಾಡೋದು, ಅದಕ್ಕೆಲ್ಲ ಒಬ್ರು ಬೇಕು. ಅದು ಇನ್ಸ್ಟಾಗ್ರಾಮ್ ಒಬ್ರು ನೋಡ್ಕೊಬ್ರು ಬೇಕು, ಯಾಕೆ ಸೋಷಿಯಲ್ ಮೀಡಿಯಾ ನೋಡ್ಕೊಬ್ರು ಬೇಕಲ್ಲ. ಅದಕ್ಕೋಸ್ಕರನೇ ಒಬ್ರು PR ಅಂತ ಇರೋದು. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನನ್ನ ಪೇಜ್ ಓಪನ್ ಮಾಡಿ, ಏನಾರು ಬೇರೆಯವ್ರ ಬಗ್ಗೆ ಏನಾರು ಒಂದು ವಿಡಿಯೋ ಏನಾರು ನೆಗೆಟಿವ್ ಯಾವ್ದು ಇಲ್ಲ ಅಂತದ್ರಲ್ಲಿ ನಾನು ಯಾಕೆ ದುಡ್ಡು ಕೊಟ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಇವ್ರ ಬಗ್ಗೆ ನೆಗೆಟಿವ್ ಮಾಡ್ತಾರೆ? ಅದು ಗೊತ್ತಾಗ್ಬಿಡ್ತದಲ್ವ. ಈಗ ಮೇಡಮ್ ಒಂದು ಕೆಲಸಕ್ಕೆ ಬಾರದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, ಸಾವಿರಾರು ನಾಯಿ ಬೊಗಳ್ತಾ ಇರ್ತವೆ, ಆನೆ ಹಿಂದಕ್ಕೆ ತಿರುಗುತ್ತಾ, ಅದ್ರಲ್ಲಿ ಅನಸೂಯಮ್ಮನ್ ಸಣ್ಣ ನಾಯಿ. ಕರೆಕ್ಟ್ ಆಗಿ ಹೇಳ್ದೆ. ಅಂತಂದ್ರೆ ಯಾವ ಲೆವೆಲ್ಗೆ ಅಂದ್ರೆ, ನೀವು ಬಹುಶಃ ಇಂಡಿಯಾದಲ್ಲಿ ಟಾಪ್ 10 ಶ್ರೀಮಂತರು ಇರ್ತಾರಲ್ಲ ಆ ತರ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬರುತ್ತೆ ಇವಾಗ. ಯಾಕಂದ್ರೆ ಜನಗಳ ಪ್ರೀತಿ ಅಷ್ಟು ಸಿಕ್ಕಿದೆ ನಿಮ್ಗೆ. ಅಶ್ವಿನಿ ಅವರು ಒಂದು ಇಂಟರ್ವ್ಯೂ ನಲ್ಲಿ ಮಾತಾಡ್ತಾ ಹೇಳಿದ್ದಾರೆ, ನನಗೆ ಜಾಸ್ತಿ ಓಟ್ ಬಂದಿದೆ, ಗಿಲ್ಲಿಗಿಂತನೂ ಜಾಸ್ತಿ ಓಟ್ ಬಂದಿದೆ, ಆ ಓಟ್ ಏನಾದ್ರೂ ಹೊರಗಡೆ ಬಿಟ್ರೆ ನಾನೇ ಗೆಲ್ತಿದ್ದೆ ಅಂತ ಹೇಳಿದ್ದಾರೆ. ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಗಿಲ್ಲಿ ಅವರೇ? ಏನಿಲ್ಲ ಮೇಡಮ್, ಅದೇನ್ ಕೇಳಿದ್ರು ಗೊತ್ತಿಲ್ಲ, ಏನಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಓಕೆ ಸರಿ, ನಂಗೆ ಗೊತ್ತು ನೀವೇನಕ್ಕೆ ಕ್ಯಾನ್ಸರ್ ಮಾಡ್ತಾ ಇಲ್ಲ ಅಂತ. ಬಹುಶಃ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಕೆಲಸಕ್ಕೆ ಬಾರದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, ಸಾವಿರಾರು ನಾಯಿ ಬೊಗಳ್ತಾ ಇರ್ತವೆ, ಆನೆ ಹಿಂದಕ್ಕೆ ತಿರುಗುತ್ತಾ, ಅದ್ರಲ್ಲಿ ಅನಸೂಯಮ್ಮನ್ ಸಣ್ಣ ನಾಯಿ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಧ್ರುವಂತ್ ಅವ್ರ ಮನೇಲಿದ್ದಾಗ ಅಷ್ಟೆಲ್ಲ ರೇಗಿಸ್ತಾ ಇದ್ರಿ ಅವರಿಗೆ, ಅಂದ್ರೆ ಅವ್ರನ್ನ ಒಂಥರ ಹಿಂಗೋ ಟೈಮ್ ಸಿಕ್ಕಿದ್ರೆ ಸಾಕು ಧ್ರುವಂತ್ ಕಾಲೆಳೆದ್ ಬಿಡ್ತಾ ಇದ್ರಿ ಸರಿಯಾಗಿ. ಬಟ್ ಅದೇನು ಧ್ರುವಂತ್ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಧ್ರುವಂತ ನಾ ತುಂಬಾ ಒಳ್ಳೆಯವರು, ತುಂಬಾ ಡಿಸಿಪ್ಲಿನ್ ಅಂತ ಏನಕ್ಕೆ ಹೇಳ್ತಾ ಇದ್ರಿ ಅವಾಗ? ಧ್ರುವಂತನೇ ಆಕ್ಚುಲಿ ತುಂಬಾ ಒಳ್ಳೆಯವರು ಮೇಡಮ್. ಹೇಳುವ ಆ ತರ ಡಿಸಿಪ್ಲಿನ್ ವ್ಯಕ್ತಿ ನನ್ನ ಲೈಫಲ್ಲೂ ನೋಡಿಲ್ಲ ನಾನು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣ. ಈ ಸಿನಿಮಾನೇ ಹೆಂಗ್ ಇಟ್ಕೋರಂದ್ರೆ ಅವರು ಕ್ಲೀನ್ ಆಗಿ ಒಂದು, ಅಂದ್ರೆ ಪಾಪ ಏನಾರು ಒಂದು ಕ್ಲೀನ್ ಇಲ್ಲ ಅಂದ್ರೆ, ಈಗ ಒಂದು ಡಿಪಾರ್ಟ್ಮೆಂಟ್ ಅಂತ ವಹಿಸ್ರು, ಈಗ ಲಿವಿಂಗ್ ಏರಿಯಾ ಇಬ್ರು ಕ್ಲೀನ್ ಮಾಡ್ಬೇಕು, ಬೆಡ್ರೂಮ್ ಇಬ್ರು ಕ್ಲೀನ್ ಮಾಡ್ಬೇಕು, ಅಲ್ಲೊಬ್ರು ಇಲ್ಲೊಬ್ರು ಅಂತ ಹಾಕಿರು, ಡಿವೈಡ್ ಮಾಡುವ. ಯಾರು ಒಬ್ರು ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂದ್ರೆ ಕಂಪ್ಲೇಂಟ್ ಮಾಡ್ತಿರ್ಲಿ ಅವರು, ಬಾತ್ರೂಮ್ ಕ್ಲೀನ್ ಮಾಡಿಲ್ಲ ಅಂತ. ಪಾಪ ಅವ್ರು ಹೋಗ್ಬಿಟ್ಟು ಮಾಡ್ತಿದ್ರು. ನನಗೆ ಅದ್ರಲ್ಲಿ ಸಖತ್ ಇಷ್ಟ. ಗೇಮು ಅಂತ ಇದ್ ನೀನ್ ಹೇಳ್ತಾ ಇರೋ ಮಾತಾ ನನಗ ಅರ್ಥ ಆಗ್ಲಿಲ್ಲ. ಅಂದಾಗ ಬರುದು ಹೋಗುದು ಮಾತು ಬರ್ತಿತ್ತು ಹೋಯ್ತಿತ್ತು ಅದೆಲ್ಲ. ಬಟ್ ವೈಯಕ್ತಿಕವಾಗಿ ನಮ್ಮ ಧ್ರುವಣ ನನ್ನ ಪಟೇಲ್ರೇ ಅಂತ ಸ್ಟಾರ್ಟಿಂಗ್ ಮೀಸೆ ಎಲ್ಲ ಬಿಟ್ಟಿದ್ನಲ್ಲ, ಅವಾಗ ಪಟೇಲ್ರೇ ಅಂತ ಕರೆ ಸ್ಟಾರ್ಟ್ ಮಾಡಿದ್ದು. ಕೊನೆವರೆಗೂ ನನ್ನ ಪಟೇಲ್ರೇ ಏನ್ ಪಟೇಲ್ರೇ ಚೆನ್ನಾಗಿದ್ರ ಅಂತಾನೆ ಮಾತಾಡ್ಸಿದ್ರು. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿಚ್ಚಿನ ಫ್ಯಾಮಿಲಿ ಅವ್ರು ಏನ್ ಬರ್ತಾರೆ, ಬಂದವರೆಲ್ಲ ನಿಮ್ಗೆ ಯಾರು ಇಷ್ಟ ಅಂದ್ರೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ನಿಮ್ಮ ಹೆಸರು ಹೇಳಿದ್ದು. ಅದ್ರಲ್ಲೂ ಅಶ್ವಿನಿ ಅವ್ರ ತಾಯಿ ನಿಮ್ಮನ್ನ ಕೈ ಹಿಡ್ಕೊಂಡು ಕೂರ್ಸ್ಕೊಂಡ್ ಬಿಟ್ಟಿದ್ರು ಒಂದ್ ಕಡೆ, ನಟ ಕುತ್ಕೋ ನಟ, ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಅನ್ನುವಾಗ ಅವ್ರು ಮಾತ್ರನೇ ನಟರಾಜ ಕೂತ್ಕೊಂಡ್ ಬಾಯಿ ತುಂಬಾ ಹೇಳ್ತಾ ಇದ್ರು. ಅವ್ರ ಹೆಂಗಾದ್ರೆ ಪ್ರೀತಿ ಬಗ್ಗೆ ಏನ್ ಹೇಳ್ತೀರಿ ನೀವು?
ನಿಜವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು ಮೇಡಮ್, ಸತ್ಯವಾಗ್ಲು. ಅದೇ ನಾನು ವೀಕೆಂಡ್ ಅಲ್ಲಿ ಹೇಳಿದೆ, ಇವ್ರಮ್ಮ ಹೆಂಗಿರ್ತಾರೆ ಮೋಸ್ಟ್ಲಿ ನನಗೆ ಹಳೆ ಸಿನಿಮಾದಲ್ಲಿ ಲೇಡಿ ವಿಲ್ಲನ್ ಬರ್ತಾರಲ್ಲ, ಮಾರೆ ಮುತ್ತು ಮೇಡಮ್ ಅವರೆಲ್ಲ ಹಂಗಿರ್ತಾರೆ. ಬಂದ ತಕ್ಷಣ ಕೂಗಾಡ್ಕೊಂಡು ನನ್ನ ಮೇಲೆಲ್ಲ ಅರ್ಚಾಡ್ಕೊಂಡು ನನ್ನ ಮಗಳಿಗೆ ಯಾಕೆ ಹಂಗೆ ರೇಗಿಸ್ತೆ, ಕಾಲು ಎಳಿತೆ, ಜಗಳ ಮಾಡ್ಕೆ ಅಂತೆಲ್ಲ ಬೈತಾರೆ ಅಂತೆಲ್ಲ ಇಮ್ಯಾಜಿನೇಷನ್. ಅವ್ರು ಬಂದ ತಕ್ಷಣ ಅವರೇ ಹೇಳ್ತಾವ್ರೆ ಅಶ್ವಿನಿ ಮೇಡಮ್, ಅಮ್ಮ ನಾನ್ ನಿನ್ನ ಮಗಳು, ನಾನು ನೀನ್ ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಇದ್ ಮಾಡ್ತೀನಿ, ನಿನ್ ಮಗಳು ನಾನು, ನೀನ್ ನನ್ ಜೊತೆ ಮಾತಾಡ್ಬೇಕು ಬಾ ಮಾತು ಹೇಳಕ್ ಹೋಯ್ತಾರೆ. ಇರು ನಟರಾಜನ್ ಜೊತೆ ಮಾತಾಡ್ತಾ ಬಂದ್ಬಿಡ್ತೀನಿ, ನಾನು ಅತ್ತೆ ಅನ್ನೋದು, ಅವ್ರ ಅಳಿಯ ಅನ್ನೋದು. ಅವ್ರು ಹೆಂಗ್ ಅವನ ಅಜಾತ ಶತ್ರುಗಳು ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಪವಿತ್ರ ಇಲ್ಲ, ಅಪ್ಪಟ ಬಂಗಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.